ರನ್ನನ್ನ ನಂದೀಶ್ ಎಂಬ ಹೆಸರು. ನಾನು ಕಡ್ಡಳ್ಳಿ ಗ್ರಾಮದ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ದೇವಲಾಪುರ ಹೋಬಳಿ ಕಡ್ಡಳ್ಳಿ ಗ್ರಾಮದ ವಾಸಿ. ನಂದೀಶ್ ನನ್ನ ತಮ್ಮಯ್ಯ ಅಂತೇಳಿ ನಾನು ಕಡ್ಡಳ್ಳಿ ಗ್ರಾಮದಲ್ಲಿ ಸದ್ಯ ಹೈನುಗಾರಿಕೆಯನ್ನು ಮಾಡ್ತಾಯಿದ್ದೀನಿ. 2001ರಲ್ಲಿ ಒಂದು ಹಸು ತಗೊಂಬಂದು ಹೈನುಗಾರಿಕೆ ಪ್ರಾರಂಭ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದಾಗ ಅನಿರೀಕ್ಷಿತ ಕಾರಣದಿಂದ ಅನಾರೋಗ್ಯದಿಂದ ಅದು ತೀರೋಯ್ತು. ಆನಂತರ ಇನ್ನೊಂದು ತಂದೆ ಅದು ತೀರೋಯ್ತು. ಆನಂತರ ಮತ್ತೊಂದು ತಂದೆ ಅದು ಹೋಯ್ತು. ಆದರೂ ಛಲ ಬಿಡ್ದೇನೆ ನಾನು ಹೈನುಗಾರಿಕೆಲ್ಲೇ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಟ್ಕೊಂಡು 1ರಿಂದ 2 ಮಾಡಿ, 2ರಿಂದ 5 ಮಾಡಿ, 5ರಿಂದ 10 ಮಾಡಿ, 10ರಿಂದ 20 ಮಾಡಿ, ಆಮೇಲೆ 2020ನೇ ಇಸ್ವಿನಲ್ಲಿ 19ನೇ ಇಸ್ವಿನಲ್ಲಿ ನಾನು ಒಂದು ಸ್ವಂತವಾಗಿ ಏನಾದರೂ ಜಾಸ್ತಿ ಮಾಡಬೇಕು ಅಂತೇಳಿ 45 ಹಸು ಮಾಡಿದೆ. 45ರಿಂದ 50 ಹಸುಗೆ ಹೋದೆ. 50ರಿಂದ 60 ಹಸುಗೆ ಹೋಗಿ ಇವತ್ತು ಮತ್ತೆ ಒಂದು ಫಾರಮ್ ಮಾಡಿ 85 ಹಸು ಮಾಡಿ ನನಗೆ ನನ್ನ ಪತ್ನಿ ಮೂಲವಾಗಿ ಬೆನ್ನೆಲುಬಾಗಿ ನಿಂತ್ಕೊಂಡವ್ರೆ. ನನ್ನ ಮಕ್ಕಳು ವಿದ್ಯಾವಂತರಾಗಿದ್ದರೂ ಸಹಿತ ಇದೇ ವೃತ್ತಿಯಲ್ಲಿ ತೊಡಕೊಂಡು ಬೆಳಗ್ಗೆ ಸಂಜೆ ಕೆಲಸ ಮಾಡ್ತಾ ಇರೋದ್ರಿಂದ ಸಾಧ್ಯವಾದಷ್ಟು ನಾವೇ ಎಲ್ಲ ಕೆಲಸವನ್ನು ಮಾಡಿ ಹೆಚ್ಚಿನ ಕೆಲಸಕ್ಕೆ ಆಳುಗಳನ್ನ ಇಟ್ಕೊಂಡು ಒಂದು 4-6 ಜನಕ್ಕೆ ಉದ್ಯೋಗನೂ ಕೊಟ್ಟಂಗೆ ಆಗುತ್ತೆ, ಒಂದಷ್ಟು ಕೆಲಸನೂ ಮಾಡ್ದಂಗೆ ಆಗುತ್ತೆ ಅಂತೇಳಿ ನಮ್ಮ ತೋಟಕ್ಕೆ ಗೊಬ್ಬರ ಬೇಕು ಅಂತೇಳಿ ಈಗ 85 ಹಸುಗಳಲ್ಲಿ ಹೈನುಗಾರಿಕೆಯನ್ನು ಮಾಡಿಕೊಂಡು ಮುಖ್ಯವಾಗಿ ಸಾವಯವ ಹಾಲನ್ನ ಉತ್ಪಾದನೆ ಮಾಡೋದ್ರ ಮುಖಾಂತರ ದಿನಕ್ಕೆ 600-700 ಲೀಟ್ರ್ ಸಾವಯವ ಹಾಲನ್ನ ಉತ್ಪಾದನೆ ಮಾಡಿ ಅಕ್ಷಯಕಲ್ಪ ಅನ್ನೋ ಸಾವಯವ ಕಂಪನಿಗೆ ಕೊಡ್ತಾಯಿದ್ದೀನಿ. ನಾನೇ ಸ್ವತಃ BMC ಘಟಕ ಅಂದರೆ ಹಾಲು ಸ್ಥಿರೀಕರಣ ಘಟಕವನ್ನು ಇಟ್ಕೊಂಡು 1000 ಲೀಟ್ರು ಸಾಮರ್ಥ್ಯದ ಘಟಕವನ್ನು ಇಟ್ಕೊಂಡಿದ್ದೀನಿ. ಅದರಲ್ಲಿ ಹಾಲನ್ನ ಶಿಥಿಲೀಕರಣ ಮಾಡಿ ಪ್ರತಿ 2 ಟೈಮ್ ಒಂದು ಸರಿ ಅಂತೆ ಅದನ್ನು ಆ ಕಂಪನಿಯವರಿಗೆ ಮಾರಾಟ ಮಾಡ್ತೀನಿ. ತಿಂಗಳಿಗೆ 7ರಿಂದ 7.5 ಲಕ್ಷ ರೂಪಾಯಿ ಹಾಲಿನ ಬಟವಡೆ ಆಯ್ತಾಯಿದೆ. ಒಂದು 10 ಎಕರೆ ಜಮೀನನ್ನ ಹೊಂದಿರತಕ್ಕಂಥ ನಾನು ತೆಂಗಿನ ಮರಗಳನ್ನು ಮುಖ್ಯವಾಗಿ ಮೇವಿನ ಬೆಳೆಗಳನ್ನು ಬೆಳ್ಕೊಂಡು ಹೈನುಗಾರಿಕೆಯನ್ನು ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ 100 ಹಸು ಮಾಡಲೇಬೇಕು ಅನ್ನೋ ಹಠದಲ್ಲಿ ಇನ್ನೊಂದು ಫಾರಮನ್ನು ಸಹಿತ ಶೆಡ್ಡನ್ನು ನಿರ್ಮಾಣ ಮಾಡಿದ್ದು. ಆ ಶೆಡ್ನಲ್ಲೂ ಒಂದು 25 ಹಸುಗಳಿಗೆ ಜಾಗ ಖಾಲಿ ಇರೋದನ್ನು ಮುಂದಿನ ಭರ್ತಿ ಮಾಡಿ ಹೈನುಗಾರಿಕೆಯಲ್ಲಿ ಒಂದಷ್ಟು ಏನಾದರೂ ಸ್ವಾವಲಂಬನೆ ಮಾಡಬೇಕು, ಇತರರಿಗೆ ಮಾದರಿ ಆಗಬೇಕು, ಕೆಲಸ ಇಲ್ಲದ ನಿರುದ್ಯೋಗಿ ಸ್ಫೂರ್ತಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅಲ್ಲಿನ ಗುಣಮಟ್ಟ ಉತ್ತಮವಾಗಿರಬೇಕು. ನಾನು ಕೊಡ್ತಾ ಇರ್ತಕ್ಕಂಥ ಸಾವಯವ ಹಾಲಿನಲ್ಲಿ ಗುಣಮಟ್ಟ ಭಾಳ ಚೆನ್ನಾಗಿರಬೇಕು. ಹಸುಗಳಿಂದ ಹಾಲನ್ನ ಕರೆದ ತಕ್ಷಣ ಇಲ್ಲಿಗೆ ಹಾಲನ್ನ ಒಂದು 20ರಿಂದ 25 ದಿವಸದಲ್ಲಿ ಹಾಲನ್ನ ಇಲ್ಲಿ ತಗೊಂಬರ್ತದೆ ಆಟೋ, ಕಂಪನಿ ಆಟೋದಲ್ಲಿ ಇಲ್ಲಿ ತೊಗೊಂಬಂದು ಇಲ್ಲಿ ಬಂದಾಗ ಇದರಿಂದ ಸ್ಟಿಪ್ ತೆಗೆದು ಆಂಟಿಬಯೋಟಿಕ್ಕು ಹಾಲಿನಲ್ಲಿ ಏನಾದ್ರು ಮಿಶ್ರಣ ಆಗಿದೆ ಅನ್ನೋದನ್ನು ಮೊದಲು ಪರೀಕ್ಷೆ ಮಾಡ್ತೀವಿ. ನಂತರ ಅದು ಎಥೆನಾಲ್ ಟೆಸ್ಟು, ಇದರಲ್ಲಿ ಎಥೆನಾಲ್ನ ಟೆಸ್ಟ್ ಮಾಡ್ತೀವಿ. ಇದರಲ್ಲೂ ಪಾಸ್ ಆದರೆ ಮತ್ತೆ ಇನ್ನೊಂದು ಟೆಸ್ಟ್ ಇದೆ, ಎಥೆನಾಲ್ ಮಾಡಿ ಆನಂತರ ಈ ಸ್ಕೇಲಲ್ಲಿ ಹಾಲಿಟ್ಟು ತೂಕ ಹಾಕಿ ಫಸ್ಟು ಕ್ಲೀನಿಂಗ್ ಕೊಡ್ತೀವಿ. ವಾಟರ್ ಕ್ಲೀನಿಂಗ್ ಕೊಟ್ಟ ನಂತರ ಅದು ಒಂದು ನಂಬರ್ಗೆ 5 ಸೈಕಲ್ ತಗೋತೀವಿ. 2 ಸೈಕಲ್ ಕೊಟ್ಟಿದ್ದೀನಿ. ಈಗ 10 ಸೈಕಲ್ ಆದ ನಂತರ ಹಾಲು ಕೊಡಬೇಕು. 2 ಸಲ ಕೊಟ್ಟಂಥ ಹಾಲು ನೀರು ಮಿಶ್ರ ಆಗಿರ್ತದೆ, ಅಷ್ಟು ಕ್ವಾಲಿಟಿ ತೋರಿಸಲ್ಲ. ಅಲ್ಲಿರೋ ಕ್ವಾಲಿಟಿ ಬರಬೇಕು. 3 ಸಲ ಕೊಡ್ಬೇಕು ನಾನು ಹಾಲನ್ನು. ಅದನ್ನು ಕೊಟ್ಟರೆ ನಂತರ ಇಲ್ಲಿ ಅದರ ಏನು ಅದೇ ಫಲಿತಾಂಶ ಬರ್ತದೆ, SNF ಎಷ್ಟು, ಫ್ಯಾಟ್ ಎಷ್ಟು ಅಂತ, ಅದನ್ನು ಇಲ್ಲಿ ಎಂಟ್ರಿ ಮಾಡ್ತೀವಿ. ಈಗ ಹಾಕ್ಕೊಟ್ಟಿದ್ದಾರೆ ಈಗ ಬರುವಂಥ ಮೆಸೇಜು. ನಾನು ಇಲ್ಲಿ ಪರೀಕ್ಷೆ ಮಾಡಿದ್ದಲ್ಲದೆ ಕಂಪ್ನಿಯವರು ಇನ್ನೊಂದು ಸಲ ಪರೀಕ್ಷೆಗೊಳಪಡಿಸಿ ಅಲ್ಲಿ ಬಂದಂಥ ಗುಣಮಟ್ಟವನ್ನು ನನಗೆ ತಿಳಿಸಿ ನನ್ನ ಹಣದಲ್ಲಿ ಕಟಾಯಿಸ್ತಾರೆ ವ್ಯತ್ಯಾಸ ಮಾಡಿದರೆ. ಆಮೇಲೆ ನಾನು ಈ ಘಟಕಕ್ಕೆ ಹಾಲನ್ನ ಈ ಕರಿಯೋದಕ್ಕಿರ್ಬೋದು, ಮೈ ತೊಳೆಯೋಕ್ಕಿರ್ಬೋದು, ಲೈಟ್ಗಳಿಗಿರ್ಬೋದು ಅದಕ್ಕೆ ಸೋಲಾರನ್ನು ಅಳವಡಿಸ್ಕೊಂಡಿದ್ದೀನಿ. ಸೋಲಾರ್ನಲ್ಲೇ ಎಲ್ಲ ಕರೆಂಟು ಉತ್ಪಾದನೆ ಆಯ್ತಾ ಇರೋದ್ರಿಂದ ಆದಷ್ಟು ಕರೆಂಟ್ ಮೇಲೆ ಅವಲಂಬಿತ ಆಗಿರೋದು ತುಂಬ ಕಡಿಮೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅದಲ್ಲದೆ ಹಸುಗಳಿಗೆ ಗುಣಮಟ್ಟದ ಔಷಧಿ ಅಕಸ್ಮಾತ್ ಏನಾದರೂ ಸಮಸ್ಯೆ ಬಂದರೆ ಆ ಮೆಡಿಷನ್ ಕೊಟ್ಟಂಥ ಹಸುಗಳನ್ನು ಸಪ್ರೇಟ್ ಮಾಡಿ ಹಾಲನ್ನ ಬೇರೆ ಕಳಿಸ್ತೀನಿ. ಒಂದು ಸೈಲೇಜನ್ನು ನಾನೇ ಸ್ವಂತ ಕಟ್ಟಡಗಳನ್ನು ಮಾಡ್ಕೊಂಡಿರೋದ್ರಿಂದ ಮೇವು ತುಂಬ ಜಾಸ್ತಿ ಆದಾಗ ಸಾಧ್ಯವಾದಷ್ಟು ನಾನೇ ಬೆಳ್ಕೊತೀನಿ. ನನ್ನ ಹಸುಗಳಿಗೆ ನಾನೇ ಉಪಯೋಗಿಸ್ತೀನಿ. ಮೇವು ತೀರಾ ಜಾಸ್ತಿ ಬಂದಾಗ ಅದನ್ನು ಸಂಗ್ರಹಿಸಲಿಕ್ಕೆ ಸೈಲೇಜ್ಗಳನ್ನು ಮಾಡ್ಕೊಂಡಿದ್ದೀನಿ. ಆ ಸೈಲೇಜ್ನಲ್ಲಿ ಸಂಗ್ರಹ ಮಾಡಿ ಅದನ್ನು ಹಸುಗಳಿಗೆ ಕೊಡೋದ್ರಿಂದ ಸ್ವಲ್ಪ ಹಾಲಿನ ಉತ್ಪಾದನೆ ಜಾಸ್ತಿ ಆಯ್ತದೆ. ತೋಟದ ಸುತ್ತ ಸೋಲಾರ್ ಬೇಲಿಯನ್ನು ಅಳವಡಿಸ್ಕೊಂಡಿದ್ದೀನಿ. ಅದರಲ್ಲೂ ಸ್ವಲ್ಪ ತೋಟಕ್ಕೆ ಬರ್ತಕ್ಕಂಥ ಈ ಕಾಡು ಪ್ರಾಣಿಗಳ ಹಾವಳಿನೂ ಕಡಿಮೆ ಮಾಡ್ಕೊಂಡಿದ್ದೀನಿ. ಫಾರಮನ್ನು ಕೊಟ್ಟಿಗೆನ ಕ್ಲೀನ್ ಮಾಡಲಿಕ್ಕೆ ಪ್ರೆಷರ್ ಪಂಪನ್ನು ಇಟ್ಕೊಂಡು ಆದಷ್ಟು ಆಳುಗಳ ಮೇಲೆ ಅವಲಂಬಿತ ಆಗಿದ್ದೇನೆ. ಸಾಧ್ಯವಾದಷ್ಟು ಮಿಷಿನರಿಗಳಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ಮೇವು ಕಟಾವು ಆದ ತಕ್ಷಣ ತಂದು ಅದನ್ನು ಕತ್ತರಿಸುವಂಥದ್ದು, ಕತ್ತರಿಸಿದ ತಕ್ಷಣ ಹಸುಗಳು ಕೊಡೋವಂಥದ್ದು, ಅದರಲ್ಲಿ ರಸಮೇವು ಮಾಡೋವಂಥದ್ದು, ಆಮೇಲೆ TMR ಮಾಡೋವಂಥದ್ದು, ಎಲ್ಲ ಮೇವುಗಳನ್ನು ಬೆರೆಸಿ TMR ಮಾಡಿ ಅದನ್ನು ಹಸುಗಳು ಕೊಡುವಂಥದ್ದು, ಅದರಲ್ಲಿ ಇಳುವರಿ ಒಂದಷ್ಟು ಜಾಸ್ತಿ ತೆಗೆಯುವಂಥ ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಯಾವುದೇ ರಾಸಾಯನಿಕಗಳನ್ನು ನಾನಾಗಲಿ ನನ್ನ ತೋಟಕ್ಕಾಗಲಿ ಬಳಸಿಲ್ಲ ಇದುವರೆಗೆ. ಗೊಬ್ಬರ ತರೋದೇ ಇಲ್ಲ. ನನ್ನದೇ ಸುಮಾರು ಒಂದು 100ರಿಂದ 150 ಟ್ರ್ಯಾಕ್ಟರ್ ಒಂದು ವರ್ಷಕ್ಕೆ ಆಗೋದ್ರಿಂದ ನನ್ನ ತೋಟಕ್ಕೆ ಎಷ್ಟು ಬೇಕಷ್ಟು ಬಳಸ್ಕೊಂಡು ಉಳಿದನ್ನು ಮಾರಾಟ ಮಾಡ್ತೀನಿ. ಒಂದು ಆಮೇಲೆ ಈ ಗಂಜಲ ಅಥವಾ ಈ ಕೊಟ್ಟಿಗೆ ತೊಳೆದದ್ದು, ಹಸುಗಳು ತೊಳೆದ ನೀರೆಲ್ಲ ಒಂದು ಕಡೆ ಸಂಗ್ರಹ ಮಾಡಿ ಅದನ್ನು ಒಂದು ತೊಟ್ಟಿ ಸುಮಾರು ಒಂದು 80,000 ಲೀಟ್ರದ್ದು ಒಂದು ತೊಟ್ಟಿ ನಿರ್ಮಾಣ ಮಾಡಿ
ಆ ತೊಟ್ಟಿಲಿ ಒಂದು ಸ್ಲರಿ ಈ ಥರ ಎಲ್ಲ ಸಂಗ್ರಹ ಮಾಡಿ ಅದನ್ನು ಮೇವಿನ ಬೆಳೆಗೆ ಬಳಸೋದ್ರಿಂದ ಮೇವು ಉತ್ಕೃಷ್ಟವಾಗಿ ಬೇಗನೆ ಬರ್ತದೆ ಅಂತಕ್ಕಂಥದ್ದು ನಾನು ಯಾವತ್ತೂ ಸಹಿತ ಇಲ್ಲಿವರೆಗೆ ಎಳ್ನೀರಾಗಲಿ ಹಸಿ ತೆಂಗಿನಕಾಯಿಗಳನ್ನ ನಾನು ಮಾರಿಲ್ಲ. ಮಾರಿದಂಥದ್ದೆಲ್ಲ ಕೊಬ್ಬರಿನ ಮಾಡಿ ಕಾಯಿಗಳನ್ನ ತಂದು ಒಂದು ಕಡೆ ಶೇಖರಣೆ ಮಾಡಿ 10 ತಿಂಗಳ ನಂತರ ಅದರ ಕೊಬ್ಬರಿ ಸುಲಿದು ತುಮಕೂರು ಅಥವಾ ನಾಗಮಂಗಲ APMCಯಲ್ಲಿ ಮಾರಾಟ ಮಾಡಿ ತೆಂಗಿನ ಮರದಿಂದ ಬೆಳೆದಂಥ ಕಾಯಿಗಳನ್ನ ಸುಲಿದ ನಂತರ ಉಳಿದಂಥ ಚಗರೆಯನ್ನು ನಮ್ಮ ತೋಟಕ್ಕೆ ಗೊಬ್ಬರವಾಗಿ ಬಳಸ್ಕೊತೀನಿ. ಕಂಠ ಉಳಿದದನ್ನು ಉತ್ತಮವಾದ ಟನ್ಗೆ ಒಂದು 25,000 to 30,000 ರೂಪಾಯಿ ವರ್ಷ ಬೆಲೆ ಇರೋದ್ರಿಂದ ಅದನ್ನು ತೊಗೊಂಡೋಗಿ ಅಲ್ಲೇ ಕಂಠದ ಫ್ಯಾಕ್ಟ್ರಿಗಳಿಗೆ ಇಜಲ್ ಮಾಡುವಂಥ ಫ್ಯಾಕ್ಟ್ರಿಗಳಿಗೆ ಕೊಟ್ಟು ಹಣ ತರ್ತೀನಿ. ಇದೇ ರೀತಿ ನಾನು ಮಾಡ್ತಾ ಇರೋ ರೀತಿ ಬೇರೆ ಯುವಕರು ರೈತರು ಮಾದರಿ ಆಗಬೇಕು ಅಂದರೆ ಪಶುಪಾಲನಾ ಇಲಾಖೆ ಇರ್ಬೋದು, ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕಾ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಗಳ ಸಿಗ್ತಕ್ಕಂಥ ಸವಲತ್ತುಗಳನ್ನು ಬಳಸ್ಕೊಂಡು ರೈತರು ಒಂದಷ್ಟು ಮಾದರಿಯಾಗಿ ಸ್ಫೂರ್ತಿಯಾಗಿ ಕೆಲಸ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳೋದು. ಹೆಚ್ಚಿನ ಕೃಷಿ ತಾಂತ್ರಿಕ ಮಾಹಿತಿ ಮತ್ತು ಸಲಹೆಗಳಿಗಾಗಿ ಕೃಷಿ ವಿಶ್ವ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಮಾಹಿತಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದನ್ನು ಮರಿಬೇಡಿ. ಧನ್ಯವಾದಗಳು.